ನಮಸ್ತೆ, ಎಲ್ಲರೂ ಹೇಗಿದ್ದೀರಾ? ಈ ದಿನ ಶುಕ್ರವಾರ ಆಗಿರೋದ್ರಿಂದ ನಾನು ಬೆಳಗ್ಗೆ 4 ಗಂಟೆಗೆ ಎದ್ದು ಸ್ನಾನ ಮಾಡಿಕೊಂಡು ನಿಮ್ಮ ಮುಂದೆ ಬಂದು ನಿಂತಿದ್ದೀನಿ. ಹಾಗೆ ನಾನು ಈ ದಿನ ಬ್ರಾಹ್ಮಿ ಮುಹೂರ್ತದಲ್ಲಿ ಪೂಜೆ ಮಾಡಬೇಕಾಗಿದ್ದರಿಂದ ಗುರುವಾರನೇ ಎಲ್ಲ ದೇವ್ರ ಮನೆಯನ್ನು ಕ್ಲೀನ್ ಮಾಡಿಟ್ಟು ಮನೆಯನ್ನು ಸಹ ಕ್ಲೀನ್ ಮಾಡಿಟ್ಟಿದ್ದೆ. ಈಗ ದೇವ್ರುಗಳಿಗೆ ಹೂ ಮುಡಿಸ್ಬೇಕಲ್ವ, ಅದರಿಂದ ನಾನು ಹೂವನ್ನು ಫ್ರಿಜ್ಜಿಂದ ಹೊರಗಡೆ ತೆಗೆದಿಡ್ತಾ ಇದ್ದೀನಿ. ಈ ಹೂಗಳಂದರೆ ನನಗೆ ತುಂಬ ಇಷ್ಟ, ಏಕೆಂದರೆ ಇದು ಅರಿಶಿಣ ಕುಂಕುಮದ ಕಲರ್ ಇದೆಯಲ್ಲ, ಅದರಿಂದ ಈ ಹೂಗಳನ್ನು ದೇವರಿಗೆ ಇಟ್ಟರೆ ತುಂಬ ಲಕ್ಷಣವಾಗಿ ಕಾಣುತ್ತೆ. ಹಾಗೆ ನಾನು ಗುರುವಾರದ ರಾತ್ರಿಯೇ ಎಲ್ಲ ಕೆಳಗಡೆ ತೊಳೆದು ಬಂದಿದ್ದೆ. ರಂಗೋಲಿ ಬಿಟ್ಟಿರಲಿಲ್ಲ, ಯಾಕಂದರೆ ಮಳೆ ಬರುತ್ತೆ ಅಂದ್ಕೊಂಡು. ಈಗ ಬೆಳಿಗ್ಗೆ ಬೇಗ ಎದ್ದಿದ್ದರಿಂದ ರಂಗೋಲಿನೂ ಬಿಟ್ಟು ಅಲ್ಲೇ ವೆಂಕಟೇಶ್ವರ ಕೃಪಾ ಅಂತ ಬೋರ್ಡ್ ಇದೆ, ಅಲ್ಲಿಗೆ ಒಂದೆರಡು ಹೂವನ್ನು ಇಟ್ಟು ನಾನು ದೇವ್ರ ಮನೆಗೆ ಬಂದೆ. ಇದು ನೋಡಿ ನನ್ನ ತಾಳಿ ಡಿಸೈನ್ ಇದೆ. ನಾನು ದಿನ ರಾತ್ರಿ ಮಲ್ಕೊಳ್ಳುವಾಗ ತಾಳಿಯನ್ನು ಬಿಚ್ಚಿಟ್ಟು ಮಲ್ಕೊಳ್ತೀನಿ. ಈ ದಿನ ಶುಕ್ರವಾರ ಆಗಿರೋದ್ರಿಂದ ದೇವ್ರ ಮುಂದೆ ಇಟ್ಟು ನಮಸ್ತೆ ಮಾಡಿ ನಾನು ತಾಳಿಯನ್ನು ಕೊರಳಿಗೆ ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ನನ್ನ ತಾಳಿಯಲ್ಲಿ ಸೀತೆ, ರಾಮ, ಲಕ್ಷ್ಮಣ ಮೂವರು ಇದ್ದಾರೆ. ಈಗ ದೇವ್ರುಗಳಿಗೆಲ್ಲ ಹೂವನ್ನು ಮುಡಿಸ್ಬಿಟ್ಟು ಇನ್ನೊಂದು ಸರ್ತಿ ದೇವ್ರ ಮನೆಯನ್ನು ಒರೆಸ್ಕೊಳ್ಳೋಷ್ಟೊತ್ತಿಗೆ 5 ಕಾಲಾಗಿತ್ತು. ಈಗ ಪೂಜಾ ಸಮಯ, ಅಂದರೆ ಪೂಜೆ ಮಾಡೋ ಸಮಯ. ದೇವ್ರ ಮನೆಯನ್ನು ಹೀಗೆ ಅಲಂಕಾರ ಮಾಡಿದ್ದೀನಿ ನೋಡಿ. ಒಂದು ಕೈಯಲ್ಲಿ ಫೋನನ್ನು ಇಟ್ಕೊಂಡು ಇನ್ನೊಂದು ಕೈಯಲ್ಲಿ ನಾನು ಈ ಕೆಲಸಗಳನ್ನು ಮಾಡ್ತಾ ಇರೋದ್ರಿಂದ ಅಷ್ಟು ಸರಿಯಾಗಿ ಕಾಣಿಸ್ತಾ ಇಲ್ಲ ನಿಮಗೆ. ಈಗ ನಾನು ಗಂಧದ ಕಡ್ಡಿಗಳನ್ನು ತಗೊಳ್ತಾ ಇದ್ದೀನಿ ದೀಪ ಹಚ್ಚೋದಕ್ಕೆ ಅಂತ. ಒಂದು ಕೈಯಲ್ಲಿ ಕೆಲಸ ಮಾಡೋದಂತೂ ತುಂಬ ಕಷ್ಟ ಆಗುತ್ತೆ ಅಲ್ವಾ? ಎಷ್ಟೊಂದು ಜನಕ್ಕೆ ಒಂದು ಕೈ ಮಾತ್ರ ಇರುತ್ತೆ, ಇನ್ನೂ ತುಂಬ ಜನಕ್ಕೆ 2 ಕೈಯೂ ಸಹ ಇರಲ್ಲ. ಅವರಂತೂ ಎಷ್ಟು ಕಷ್ಟಪಡ್ತಾ ಇರ್ತಾರೆ ಅಲ್ವಾ ಜೀವನದಲ್ಲಿ. ಈಗ ನೋಡಿ, ಈ ಗಂಧದ ಕಡ್ಡಿ ಹಚ್ಚೋದಕ್ಕಂತೂ 2 ಕೈ ಬೇಕೇ ಬೇಕು. ಈಗ ಗಂಧದ ಕಡ್ಡಿಯಲ್ಲಿ ದೀಪವನ್ನು ಹಚ್ಚಿ ಪೂಜೆನೂ ಸಹ ಮಾಡಿದ್ದಾಯಿತು. ಈ ದೀಪವನ್ನು ಹಚ್ಚಿ ಧೂಪವನ್ನು ಹಾಕಿಬಿಟ್ರಂತೂ ದೇವ್ರ ಮನೆ ಘಮ ಘಮ ಅಂತ ಇರುತ್ತೆ ಅಲ್ವಾ? ಮನೆಯೂ ಸಹ ಘಮ ಘಮ ಅಂತ ಇರುತ್ತೆ. ಮನಸ್ಸಿಗೆ ಒಂದು ಶಾಂತಿಯಾಗಿ ಅನ್ನಿಸ್ತಾ ಇರುತ್ತೆ. ಪೂಜೆ ಮುಗಿಸಿದ ಮೇಲೆ ಮನೆಗೆಲ್ಲ ಧೂಪ ಹಾಕಿದ್ರಿಂದ ಮನೆಯೆಲ್ಲ ಹೊಗೆ ತುಂಬಿಕೊಂಡಿದೆಯೇನೋ ಅಂತ ಕಾಣಿಸ್ತಾ ಇದೆ. ಈಗ ಬ್ರೇಕ್ಫಾಸ್ಟ್ಗೆ ಅಂತ ಹೇಳಿ ನಾನು ಹಾಗಲಕಾಯಿ ಪಲ್ಯ ಮತ್ತು ಅಕ್ಕಿ ರೊಟ್ಟಿ ಹಾಗೆ ಚಪಾತಿನ ಮಾಡ್ಕೊಂಡ್ಬಿಡೋಣ ಅಂತ ಹೇಳಿ ಮಸಾಲೆಯನ್ನು ರುಬ್ತಾ ಇದ್ದೀನಿ.
ಈಗ ಒಂದು ಕುಕ್ಕರನ್ನು ಒಲೆಯ ಮೇಲೆ ಇಟ್ಟು, ಅಂದರೆ ಸ್ಟವ್ ಮೇಲೆ ಇಟ್ಟು, ಅದಕ್ಕೆ ಸ್ವಲ್ಪ ಎಣ್ಣೆಯನ್ನು ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ಪಕ್ಕದಲ್ಲಿ ಸಾಸಿವೆ ಮತ್ತು ಜೀರಿಗೆ, ಅರಿಶಿನ ಎಲ್ಲವನ್ನು ತೆಗೆದಿಟ್ಕೊಳ್ತಾ ಇದ್ದೀನಿ. ಈಗ ಕುಕ್ಕರ್ಗೆ ಎಣ್ಣೆ ಹಾಕಿದ್ರಿಂದ ಸಾಸಿವೆಯನ್ನು ಹಾಕ್ಕೊಂಡಿದ್ದಾಯಿತು. ಅದು ಚಟಪಟ ಅಂತ ಸೌಂಡ್ ಬಂದ ಮೇಲೆ ಮುಂದೆ ಏನು ಹಾಕಬೇಕು ಅಂತ ನೋಡೋಣ. ಈಗ ಜೀರಿಗೆಯನ್ನು ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ನಾನು ಸಣ್ಣಗೆ ಹೆಚ್ಚಿಟ್ಟ ಒಂದು ಈರುಳ್ಳಿಯನ್ನು ಹಾಕ್ಕೊಳ್ತಾ ಇದ್ದೀನಿ. ಹಾಗಲಕಾಯಿ ಅಂತೂ ತುಂಬ ಒಳ್ಳೆಯದಲ್ವಾ. ಅದರಿಂದ ನಮ್ಮ ಮನೆಯಲ್ಲಿ ನನ್ನ ಮಗಳು, ನನ್ನ ಹಸ್ಬೆಂಡ್, ನಾನು 3 ಜನರೂ ಸಹ ತುಂಬ ಇಷ್ಟಪಟ್ಟು ತಿಂತೀವಿ. ಈಗ ಈರುಳ್ಳಿ ಸ್ವಲ್ಪ ಬೇಗ ಬೆಂದ್ಕೊಳ್ಳಂಗೆ ಆಗಲಿ ಅಂತ ಹೇಳಿ ಅರಿಶಿನವನ್ನು ಹಾಕ್ಕೊಳ್ತಾ ಇದ್ದೀನಿ. ನಂತರ ಎಲ್ಲವನ್ನು ಅದೇ ಜಾಗದಲ್ಲಿ ಇಟ್ಟುಬಿಟ್ಟಾದ ಮೇಲೆ ಈಗ ನಾನೇನು ತೋರಿಸ್ತಾ ಇದ್ದೀನಿ ಅಂದರೆ, ಇದು ನಂದಿನಿ ಬಾದಾಮ್ ಮಿಲ್ಕ್ ಅಂತ ಬರುತ್ತೆ ಅಲ್ವಾ, ಅದರದ್ದು ಇದು ಬಾಟಲ್ಸ್, ಪ್ಲಾಸ್ಟಿಕ್ ಬಾಟಲ್ಸು. ಎಷ್ಟು ಕ್ಯೂಟ್ ಆಗಿದೆ ಅಲ್ವಾ. 1 ಡಜನ್ ನಾವು ಯಾವಾಗಲೂ ತೊಗೊಂಡಿದ್ವಿ ಹಾಲು. ಅದರಿಂದ 1 ಡಜನ್ ಬಾಟಲ್ಗಳಾಗತ್ತೆ ಇವನ್ನೆಲ್ಲ ಹಾಕ್ಕೊಳ್ಳೋದಕ್ಕೆ ಅಂತ ಹೇಳಿ ಅದರಲ್ಲೇ ನಾನು ಎಲ್ಲವನ್ನು ಫಿಲ್ ಮಾಡಿ ಇಟ್ಕೊಂಡಿದ್ದೀನಿ. ನೋಡೋದಕ್ಕಂತೂ ತುಂಬ ಚೆನ್ನಾಗಿ ಕಾಣಿಸ್ತಾ ಇರುತ್ತೆ. ಚಿಕ್ಕದಾಗಿ ಕ್ಯೂಟಾಗಿದೆ ಅಲ್ಲ, ಅದರಿಂದ. ಈಗ ಈರುಳ್ಳಿ ಮತ್ತು ಅರಿಶಿನ ಎಲ್ಲವನ್ನು ಹಾಕಿದ ಮೇಲೆ ಒಂದು ಸರ್ತಿ ಕೈ ಆಡಿಸ್ಕೊಂಡೆ. ಈಗ ಇದು ನಮ್ಮನೆಯಲ್ಲೇ ಬೆಳೆದಿದ್ದ ಕರಿಬೇವು ಸೊಪ್ಪು ಹಾಕ್ತಾ ಇದ್ದೀನಿ. ನಾನು ಸ್ವಲ್ಪ ಅಡುಗೆಗೆ ಜಾಸ್ತಿ ಕರಿಬೇವು ಸೊಪ್ಪನ್ನು ಹಾಕ್ಕೊಳ್ತೀನಿ, ಏಕೆಂದರೆ ನಮ್ಮದೇ ಗಿಡದಲ್ವಾ, ಅದರಿಂದ. ಇನ್ನೂ ಬೆಳಗ್ಗೆ ಯಾರೂ ಎದ್ದಿರಲಿಲ್ಲ, ಅದರಿಂದ ನಾನು ಒಬ್ಬಳೇ ಅಡುಗೆ ಮಾಡ್ತಾ ಇದ್ದೀನಿ. ಇದು ನೋಡಿ ಹಾಗಲಕಾಯಿ ಸಣ್ಣಗೆ ಹೆಚ್ಚಿಟ್ಟಿದ್ದೆ, ಅದನ್ನು ಹಾಕ್ಕೊಳ್ತಾ ಇದ್ದೀನಿ. ಅದನ್ನು ಸ್ವಲ್ಪ ಉಪ್ಪು ಹಾಕಿ ನಾನು ಟಾಸ್ ಮಾಡಿ ಇಟ್ಟಿದ್ದೆ ಆ ಒಂದು ಹಾಟ್ ಬಾಕ್ಸಿಂದ, ಅದನ್ನು ಹಾಕ್ಕೊಂಡೆ. ಹಾಗೆ ಇದು ಅಲಸಂದೆ ಕಾಯಿ ಅಂತ ಬರುತ್ತೆ ಅಲ್ವಾ, ಹಸಿಯಾಗಿ ಇರುತ್ತಲ್ಲ, ಆ ಕಾಳುಗಳನ್ನ ಬಿಡಿಸಿಟ್ಟಿದ್ದೆ, ಅದನ್ನು ಸಹ ಹಾಕ್ಕೊಳ್ತಾ ಇದ್ದೀನಿ. ಬರೀ ಹಾಗಲಕಾಯಿ ಅಂದರೆ ಅಷ್ಟಾಗಿ ನನ್ನ ಮಗಳು ಇಷ್ಟಪಡಲ್ಲ, ಅದ್ರ ಜೊತೆ ಸ್ವಲ್ಪ ಏನಾದರೂ ಬೆರ್ತಿದ್ರೆ ತುಂಬ ಚೆನ್ನಾಗಿರುತ್ತೆ ಅಂತ ಹೇಳಿ ಹಾಕ್ಕೊಳ್ತಾ ಇದ್ದೀನಿ. ಈಗ ಆಗಲೇ ರುಬ್ಬಿಟ್ಟ ಮಸಾಲ ಹಾಕ್ಕೊಂಡಿದ್ದೆ. ಈ ಮಸಾಲಾಗೆ ನಾನು ಸ್ವಲ್ಪ ಕಾಯಿ ಮತ್ತು ಈರುಳ್ಳಿ, ಟೊಮೊಟೊ, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಖಾರದ ಪುಡಿ ಇಷ್ಟನ್ನು ಹಾಕ್ಕೊಂಡಿದ್ದೀನಿ. ಅಷ್ಟೇ ಸಾಕಾಗುತ್ತೆ. ಅಂದರೆ ಸಾಂಬಾರಿಗೆ ನಾವೇನು ಬಳಸ್ತೀವಿ ಆ ವಸ್ತುಗಳು ಮಾತ್ರ ಹಾಕ್ಕೊಂಡಿದ್ದೀನಿ. ತುಂಬ ರುಚಿಯಾಗಿರುತ್ತೆ ಇದಂತೂ. ಸ್ವಲ್ಪ ಗೊಜ್ಜು ಟೈಪಲ್ಲಿ ಮಾಡಿದ್ದೀನಿ. ಪಲ್ಯ ಅಂದರೆ ಡ್ರೈ ಆಗಿ ಇರುತ್ತೆ ಅಲ್ವ, ಆ ಥರ ಅಲ್ಲ, ಸ್ವಲ್ಪ ನೀರು ಥರ ಇರುತ್ತೆ, ಆ ಥರ ಮಾಡಿದ್ದೀನಿ. ಈಗ ನಾನು ಜಾರ್ನಲ್ಲಿ ಒಂದು ಸ್ವಲ್ಪ ಮಸಾಲೆ ಮಿಕ್ಕಿತ್ತಲ್ಲ, ಅದಕ್ಕೆ ನೀರು ಹಾಕ್ಕೊಳ್ತಾ ಇದ್ದೀನಿ. ಪಕ್ಕದಲ್ಲಿ ಕಾಫಿಗೆ ಅಂತ ಹೇಳಿ ರೆಡಿ ಮಾಡಿ ಇಟ್ಕೊಳ್ತಾ ಇದ್ದೀನಿ. ಈಗ ಒಬ್ಬೊಬ್ಬರಾಗಿ ಎಲ್ಲರೂ ಎದ್ದು ಬರ್ತಾ ಇದ್ದಾರೆ, ಅದರಿಂದ ಕಾಫಿ ಇಟ್ಟಿದ್ದೆ. ಇಲ್ಲಿ ಪಕ್ಕದ ಮನೆ ಕೆಲಸ ನಡೀತಾ ಇದೆ, ಅದಕ್ಕೆ ಸೌಂಡ್ ಆಗ್ತಾ ಇದೆ. ನೋಡಿ, ನಾನು ಸಕ್ಕರೆನ ಗ್ಲಾಸ್ಗೆ ಹಾಕುವಾಗ ಸಕ್ಕರೆ ಹಾಕಿದ ಗ್ಲಾಸೇ ಬಿದ್ದೋಯ್ತು. ಅಂದರೆ ಸಕ್ಕರೆ ಏನು ಚೆಲ್ಲಿಲ್ಲ, ಅದಕ್ಕೆ ನಾನು ಕೆಳಗಡೆ ಒಂದು ತಟ್ಟೆ ಇಟ್ಕೊಂಡ್ಬಿಡ್ತೀನಿ. ಇಲ್ಲದೇ ಇದ್ದರೆ ಸ್ಲ್ಯಾಬ್ ಮೇಲೆಲ್ಲ ಏನಾದರೂ ನಾನು ಈ ಥರ ಹಾಕುವಾಗ ಕೈಯಲ್ಲಾಡಿಸಿ ಬಿದ್ದರೆ ಅದ್ರ ಮೇಲೆಲ್ಲ ಚೆಲ್ಲೋಗುತ್ತೆ ಅಂತ ಹೇಳಿ ಒಂದು ತಟ್ಟೆ ಇಟ್ಕೊಂಡ್ರೆ ತಟ್ಟೆಗೆ ಚೆಲ್ಲುತ್ತೆ ಅಂತ ಹೇಳಿ ತಟ್ಟೆ ಇಟ್ಕೊಳ್ತಾ ಇದ್ದೀನಿ. ಈಗ ನಾನು ಹಾಗಲಕಾಯಿ ಗೊಜ್ಜಿಗೆ ಸ್ವಲ್ಪ ಬೆಲ್ಲದ ರಸ ಮಾಡಿಟ್ಟಿದ್ದೆ, ಕುದಿಸ್ಬಿಟ್ಟು ಇಟ್ಟಿದ್ದನ್ನು ನಾನು ಹಾಕ್ಕೊಳ್ತಾ ಇದ್ದೀನಿ.
ಯಾಕೆಂದರೆ ಅದು ಕಹಿ ಅಂಶ ಹೋಗಬೇಕಲ್ವಾ, ಅದರಿಂದ. ಹಾಗೆ ನಾನು ಸ್ವಲ್ಪ ಉಪ್ಪನ್ನು ಹಾಕ್ಕೊಂಡೆ. ಈಗ ಎಷ್ಟು ಬೇಕಷ್ಟು ಉಪ್ಪು ಹಾಕಿದ್ದೀನಿ. ಆಮೇಲೆ ಇನ್ನು ಸ್ವಲ್ಪ ಹಾಕ್ಕೊಳ್ಳೋಣ ಅಂತ. ಪಕ್ಕದ ಮನೇಲಂತೂ ತುಂಬ ಸೌಂಡ್ ಆಗ್ತಾ ಇದೆ. ಇಲ್ಲಿ ಅರ್ಧ ವಾಯ್ಸ್ ಓವರ್ ಕೊಡ್ತಾ ಇದ್ದೀನಿ, ಇನ್ನರ್ಧ ಮ್ಯೂಸಿಕ್ ಅಂತೂ ಹಾಕೋಕ್ಕಾಗಲ್ಲ, ಫುಲ್ ಕಂಪ್ಲೀಟ್ ಮಾಡಲೇಬೇಕಾಗಿದೆ. ಅದರಿಂದ ಸೌಂಡಲ್ಲೇ ನಾನು ವಾಯ್ಸ್ ಓವರ್ ಕೊಡ್ತಾ ಇದ್ದೀನಿ. ಈಗ ನೀರೆಲ್ಲ ಹಾಕಿ ಉಪ್ಪೆಲ್ಲ ಹಾಕಿದ ಮೇಲೆ ಒಂದೇ ಒಂದು ಸರ್ತಿ ಕೂಗಿಸ್ಕೊಳ್ಳೋಣ ಅಂತ ಹೇಳಿ ಕುಕ್ಕರ್ನ ಕ್ಲೋಸ್ ಮಾಡ್ತಾ ಇದ್ದೀನಿ. ವಿಷಲು ಮತ್ತು ಎಲ್ಲವನ್ನು ಸರಿಯಾಗಿ ಫಿಕ್ಸ್ ಮಾಡಿದ್ದೀನಾ ಅಂತ ನೋಡ್ಕೊಳ್ತಾ ಇದ್ದೀನಿ. ಈಗ ನಾನು ಹಾಲು ಕಾಯಿಸಿದ ಮೇಲೆ ಒಂದು ಗ್ಲಾಸ್ಗೆ ಸಕ್ಕರೆ ಮತ್ತು ಇನ್ಸ್ಟಂಟ್ ಕಾಫಿ ಪೌಡರ್ ಹಾಕಿದ್ದೆ ಅಲ್ವಾ, ಆ ಗ್ಲಾಸ್ಗೆ ಹಾಲನ್ನು ಬಿಟ್ಕೊಳ್ತಾ ಇದ್ದೀನಿ, ನನಗೆ ಮತ್ತು ನನ್ನ ಹಸ್ಬೆಂಡ್ಗೆ ಕಾಫಿ ಮಾಡೋದಕ್ಕೆ. ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ, ಏಕೆಂದರೆ ಸಕ್ಕರೆ ಎಲ್ಲ ಕರಗಬೇಕಲ್ವಾ, ಅದರಿಂದ. ಮಿಕ್ಸ್ ಮಾಡಿ ಆದಮೇಲೆ ಕಾಫಿನ ಗ್ಲಾಸ್ಗಳಿಗೆ ಹಾಕ್ತಾ ಇದ್ದೀನಿ. ನಾನಂತೂ ಛೋಟಾ ಗ್ಲಾಸ್ನಲ್ಲಿ ಅದು ಸ್ವಲ್ಪ ಕಡಿಮೆ ಆಗೇ ಕಾಫಿ ಕುಡಿತಾ ಇದ್ದೀನಿ ಈಗ. ಈ ಕಡೆ ಕುಕ್ಕರ್ ವಿಷಲ್ ಆಯಿತು, ಅದರಿಂದ ಕುಕ್ಕರ್ದು ಏನು ಸ್ವಿಚ್ ಇತ್ತಲ್ಲ, ಈ ಕಡೆ ಸ್ಟವ್ ಸ್ವಿಚ್ ಇತ್ತಲ್ಲ, ಅದನ್ನು ಆಫ್ ಮಾಡಿದೆ. ಈಗ ನಾನು ಆ ಗೊಜ್ಜಿಗೆ ಸ್ವಲ್ಪ ಕಾಯಿ ತುರಿಯನ್ನು ಹಾಕೋಣ ಅಂತ ಹೇಳಿ ನಿಂತ್ಕೊಂಡಿದ್ದಲ್ಲೇ ಈ ಪಟ್ಟಿ ಸಹಾಯದಿಂದ ನಾನು ಕಾಯಿ ತುರ್ಕೊಳ್ತಾ ಇದ್ದೀನಿ. ಯಾವುದೇ ಪಲ್ಯ ಮತ್ತು ಯಾವುದೇ ಗೊಜ್ಜುಗಳಿಗೆ ಕಾಯಿ ತುರಿ ಹಾಕಿಬಿಟ್ರಂತೂ ತುಂಬ ರುಚಿಯಾಗಿರುತ್ತೆ ಅಲ್ವಾ. ಈಗ ನೋಡಿ, ನಾನು ಅಕ್ಕಿ ರೊಟ್ಟಿನೂ ಮಾಡ್ತಾ ಇದ್ದೀನಿ ಅಂತ ಹೇಳಿದೆ ಅಲ್ವಾ. ಅಕ್ಕಿ ರೊಟ್ಟಿ ಜೊತೆಗೆ ಹಾಗಲಕಾಯಿ ಪಲ್ಯ ರೆಡಿಯಾಗಿದೆ. ಹಾಗೆ ಚಪಾತಿ ಜೊತೆಗೂ ಸಹ ಹಾಗಲಕಾಯಿ ಪಲ್ಯ ರೆಡಿಯಾಗಿದೆ. ನನಗೆ ಚಪಾತಿ ತೊಗೊಂಡೆ ನಾನು, ನನ್ನ ಹಸ್ಬೆಂಡ್ಗೆ ಅಕ್ಕಿ ರೊಟ್ಟಿ ತೊಗೊಟ್ಟೆ. ಈಗ ನಾನು ಬೆಳಗ್ಗೆನೇ ಸ್ನಾನ ಮಾಡಿದ್ರಿಂದ ಸ್ವಲ್ಪ ಕೂದಲು ಇನ್ನೂ ಆರಿರಲಿಲ್ಲ, ಯಾಕೆಂದರೆ ವೆದರ್ ಸಹ ಮಳೆ ಬರೋ ಥರ ಇತ್ತಲ್ವ, ಬಿಸಿಲೇನು ಇರಲಿಲ್ವಲ್ಲ, ಅದರಿಂದ ಕೂದಲು ಆರಿರಲಿಲ್ಲ. ಅದಕ್ಕೋಸ್ಕರ ನಾನು ಹೇರ್ ಡ್ರೈಯರಿಂದ ಕೂದಲನ್ನು ಒಣಗಿಸ್ಕೊಳ್ತಾ ಇದ್ದೀನಿ. ಹಾಗೆ ನಾನು ಒಂದು ಫಂಕ್ಷನ್ಗೆ ಹೋಗಬೇಕು, ಗೃಹ ಪ್ರವೇಶ ಇದೆ. ಅಂದರೆ ಅಲ್ಲಿ ಬೇಬಿ ಅಂತ ಒಂದು ಊರಿದೆ, ಅಲ್ಲಿ ಬೇಬಿ ಜಾತ್ರೆ ಎಲ್ಲ ನಡೆಯುತ್ತೆ. ತುಂಬ ಚೆನ್ನಾಗಿರುತ್ತೆ ಜಾತ್ರೆ. ನಾವು ಒಂದು ಸಲ ಹೋಗಿದ್ವಿ ಅನಿಸುತ್ತೆ, ಇನ್ನೊಂದು ಸರ್ತಿ ಹೋಗಬೇಕು. ಆ ಊರಿನಲ್ಲಿ ಒಂದು ಗೃಹ ಪ್ರವೇಶ ಇದೆ, ಅಲ್ಲಿಗೆ ಹೋಗ್ತಾ ಇದ್ದೀವಿ. ನಮ್ಮ ರಿಲೇಟಿವ್ದೆ ಅದು ಗೃಹ ಪ್ರವೇಶ. ನನ್ನ ಕೂದಲು ಉದ್ದ ಇರೋ ಕಾರಣವಾಗಿ ಬೇಗ ಅಂತೂ ಆರಲ್ಲ, ಅದರಿಂದ ಹೇರ್ ಡ್ರೈಯರಲ್ಲಿ ಸ್ವಲ್ಪ ಡ್ರೈ ಮಾಡ್ಕೊಳ್ತಾ ಇದ್ದೀನಿ. ಯಾರ್ಯಾರಿಗೆ ಉದ್ದ ಕೂದಲು ಇಷ್ಟ? ನನಗೆ ಉದ್ದ ಕೂದಲು ಇರೋದ್ರಿಂದ ಹೇರ್ ಕಟ್ ಮಾಡಿಸ್ಕೊಳ್ಬೇಕು ಅಂತ ಇಷ್ಟ. ಆದರೆ ಹೇರು ಉದ್ದ ಕೂದಲು ಯಾರಿಗೆ ಇರಲ್ವೋ ಅವರಿಗೆ ಉದ್ದ ಕೂದಲು ಬೇಕು ಅಂತ ಇಷ್ಟ ಇರುತ್ತೆ ಅಲ್ವಾ.
ನೋಡಿ ಎಷ್ಟು ಉದ್ದ ಇದೆ ಅಲ್ಲ ಕೂದಲು. ಈಗ ಹಾಗೆಯೇ ನಾನು ಅಲಸಂದೆ ಹಸಿ ಕಾಳು ನಾನು ಬಿಡಿಸಿಟ್ಟಿದ್ದೆ ಅಂತ ಹೇಳಿದೆ ಅಲ್ವಾ. ತುಂಬ ಸೌಂಡ್ ಆಗ್ತಾಯಿದೆ ಪಕ್ಕದಲ್ಲಿ, ವಾಯ್ಸ್ ಕೇಳಿಸ್ತಾ ಇದೆಯಲ್ವ ಅಂತ ಗೊತ್ತಿಲ್ಲ ನನಗೆ. ಪಕ್ಕದ ಮನೇಲಂತೂ ತುಂಬ ಸೌಂಡ್ ಆಗ್ತಾಯಿದೆ. ಈಗ ಹಸಿ ಕಾಯಿನ ನಾನೇನು ಬಿಡಿಸಿಟ್ಟಿದ್ದೆ ಅದರಲ್ಲಿ ನಾನು ಉಪ್ಸಾರು ಮಾಡೋಣ ಅಂತ ಹೇಳಿ ಉಪ್ಸಾರು ಮಾಡ್ತಾ ಇದ್ದೀನಿ. ಈಗ ಆ ಕಾಳನ್ನು ಹಾಕಿ ಸ್ವಲ್ಪ ನೀರನ್ನು ಹಾಕಿ ಹಾಗೆ ಉಪ್ಪನ್ನು ಹಾಕ್ತಾ ಇದ್ದೀನಿ. ಸ್ವಲ್ಪ ನುಗ್ಗೆ ಸೊಪ್ಪಿತ್ತು, ಅದನ್ನೆಲ್ಲ ಹಾಕಿಬಿಟ್ಟು ಉಪ್ಸಾರು ಮಾಡೋಣ ಅಂತ ಹೇಳಿ ಮಾಡ್ಕೊಳ್ತಾ ಇದ್ದೀನಿ. ಎಷ್ಟು ಬೇಕಷ್ಟು ಉಪ್ಪನ್ನು ಹಾಕಿ ಈಗ ಸ್ವಲ್ಪ ಅರಿಶಿನವನ್ನು ಹಾಕ್ತಾ ಇದ್ದೀನಿ. ತುಂಬಾ ಚೆನ್ನಾಗಿತ್ತು. ಅಲ್ಲಿ ಕೂಡ ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡಿ ಎಲ್ಲರೂ ಫ್ರೆಶ್ ಆಗಿ ಏನಾದರೂ ಸ್ನ್ಯಾಕ್ಸ್ ತಿನ್ನಬೇಕು ಅಂತ ಅನಿಸ್ತು. ಹಾಗೆ ಸ್ವಲ್ಪ ಜೀರಿಗೆಯನ್ನು ಹಾಕ್ತಾ ಇದ್ದೀನಿ. ನಾನು ಜೀರಿಗೆ ಮತ್ತು ಅರಿಶಿನವನ್ನು ಎಲ್ಲ ಅಡುಗೆಗಳಿಗೆ ಹೆಚ್ಚಾಗಿ ಬಳಸ್ತಾ ಇದ್ದೀನಿ ಇವಾಗಿವಾಗ. ಟೇಸ್ಟ್ ಸಿಕ್ಕಾಪಟ್ಟೆ ಚೆನ್ನಾಗಿತ್ತು. ಮಕ್ಕಳು ಕೂಡ ಅಷ್ಟೇ ಎಂಜಾಯ್ ಮಾಡ್ಕೊಂಡು ತಿಂದರು. ತುಂಬ ಚೆನ್ನಾಗಾಗಿತ್ತು ಮತ್ತು ಟೇಸ್ಟು. ಅದನ್ನ ತಗೊಂಡು ತಿನ್ನಬೇಕು ಮತ್ತು ಊಟಕ್ಕೆ ಅಂತ ಹೇಳ್ಬಿಟ್ಟು ಈಗ ನನಗೆ ಡ್ರಾಪ್ ಮಾಡಬೇಕಿತ್ತು ಅಂತ ಮನೆಗೆ ಹೋಗಿ ಈಗ ಬಂದ್ಬಿಟ್ಟು ಚಿಕ್ಕಮ್ಮನ ಟ್ಯಾಲೆಂಟೆಡ್ ತುಂಬ ಅಂದರೆ ತುಂಬ ಒಂಥರ ಕ್ಲೇವರ್. ನನಗೆ ತುಂಬ ಇಷ್ಟ. ಈ ವಯಸ್ಸಿಗೆ ಇಷ್ಟೆಲ್ಲ ಹೆಂಗೆ ಸಾಧ್ಯ ಅಂತ ಒಂಥರ ಮಲ್ಟಿ ಟ್ಯಾಲೆಂಟೆಡ್. ಎಲ್ಲರೂ ಒಂದು ಇಮೇಜ್ ತೋರಿಸಿ ಇದೇ ಥರ ಮೆಹಂದಿ ಆಗ್ತೇವೆ ಅಂತ ವ್ಯಕ್ತಿ ಇದ್ದೊಳಗೆ ಆ ಥರ ಮೆಹಂದಿ ವಿತ್ ಸ್ಮಾಲ್ ಡೀಟೇಲಲ್ಲಿ ರೆಡಿ ಆಯಿತು. ಮೆಹಂದಿ ಹಚ್ಕೊಂಡು ಮೊನ್ನೆ ನೈಟ್ ಈಗ ಕುಕ್ಕರ್ ಲಿಡ್ ಕ್ಲೋಸ್ ಮಾಡಿಬಿಟ್ಟು ಒಂದೇ ಒಂದು ಸರ್ತಿ ಕೂಗಿಸ್ಕೊಂಡೆ. ಹಾಗೆಯೇ ಪಕ್ಕದಲ್ಲಿ ನಾನು ನುಗ್ಗೆ ಸೊಪ್ಪನ್ನು ತೊಳೆದಿಟ್ಟಿದ್ದೆ, ಅದನ್ನು ಸಹ ಹಾಕ್ಕೊಳ್ತಾ ಇದ್ದೀನಿ. ಅದನ್ನೇನು ಕೂಗಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ಈ ಕುಕ್ಕರ್ ಲಿಡ್ಡನ್ನು ಮುಚ್ಚಿಬಿಟ್ಟು ಇನ್ನೇನು ಕೂಗೋ ಟೈಮ್ನಲ್ಲಿ ಸ್ವಿಚ್ ಆಫ್ ಮಾಡಿದ್ರೆ ಸಾಕಾಗತ್ತೆ. ನಾನು ಸ್ವಲ್ಪ ಎತ್ತಿಟ್ಟಿದ್ದೆ, ಜಾಸ್ತಿ ಆಗುತ್ತೆ ಅಂದರೆ ಮನೆಯವ್ರು ಯಾವಾಗ ಅದನ್ನ ಎಲ್ಲ ಮಾಡ್ಕೊಳ್ತಾರೆ ಅಂತ ಹೇಳಿ ಇನ್ನಿದ್ದಕ್ಕೆ ಸ್ವಲ್ಪ ಸ್ವಲ್ಪನೇ ನೀರು ಚುಮಿಸ್ಕೊಂಡು ಹಾಗೆ ಎತ್ತಿಟ್ಟೆ. ಇನ್ನು ಆಲೂಗಡ್ಡೆ ಬಂದಿದ್ದೆ. ಈ ಬೇಳೆ ಸಾರಿಗೆ ಏನು ಮಾಡ್ತೀನಿ ಅಂತಂದರೆ ತೊಗರಿಬೇಳೆ, ಅದ್ರ ಜೊತೆಗೆ ಸ್ವಲ್ಪ ಕೆಂಪು ತೊಗರಿಬೇಳೆ ಇತ್ತು, ಅದನ್ನು ಹಾಕ್ಕೊಂಡಿದ್ದೀನಿ. ಮಾವಿನಕಾಯಿ ಮಾವಿನಕಾಯಿ ಅಂತೂ ಸೀಸನ್ ಎನಿ ಟೈಮ್ ಸಿಗುತ್ತೆ ಇವಾಗ. ಸಿಗದಾಗ ಇದನ್ನು ಮಾಡ್ಕೊಳ್ಳಿ, ತುಂಬ ಚೆನ್ನಾಗಿರುತ್ತೆ. ಸಿಂಪಲ್ಲಾಗಿ ಜಾಸ್ತಿ ಇಂಗ್ರೀಡಿಯೆಂಟ್ಸ್ ಏನಿಲ್ಲ. ಬೇಳೆ ತೊಳೆದ್ಬಿಟ್ಟು ಅದು ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಕರಿಬೇವಿನ ಸೊಪ್ಪು, ಮಾವಿನಕಾಯಿ ಕಟ್ ಮಾಡಿರೋದು, ಅದ್ರ ಜೊತೆಗೆ ಸ್ವಲ್ಪ ಹಸಿಮೆಣಸಿನಕಾಯಿ. ಈಗ ಎಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡಿದ ಮೇಲೆ ಕುಕ್ಕರ್ ಲಿಡ್ಡನ್ನು ಮುಚ್ಚೋಣ. ಹಾಕಿ ನೀರು ಹಾಕ್ಬಿಟ್ಟು ಒಂದು 3 ವಿಷಲ್ ಬಂದರೆ ಸಾಕು. ಆಮೇಲೆ ಅದನ್ನು ಮಸ್ತ್ ಒಗ್ಗರಣೆ ಹಾಕ್ಕೊಬಿಟ್ಟು ಇನ್ನು ಆಲೂಗಡ್ಡೆ ಫ್ರೈ ಮಾಡೋದಕ್ಕೆ ನೀರು ಇನ್ನೇನಾದರೂ ಸಾಕಾ ಬೇಕಾ ಅಂತ ನೋಡ್ಕೊಳ್ತಾ ಇದ್ದೀನಿ. ಚೂರು ಸೋಡಾ ಹಾಕ್ಕೋಬೋದು. ಚೆನ್ನಾಗಿ ಈ ಥರ ಅದನ್ನು ಮಿಕ್ಸ್ ಮಾಡ್ಕೊಂಡು ಸಣ್ಣ ಗೋಲೆ ಥರ ಹಾಕಿ ಎಣ್ಣೆಯಲ್ಲಿ ಡೀಪ್ ಫ್ರೈ ಮಾಡಿಕೊಂಡ್ರೆ ಇದು ಕೂಡ ಸೈಡಿಗೆ ಚೆನ್ನಾಗಿರುತ್ತೆ. ಇನ್ನು ಮಧ್ಯಾಹ್ನ ಎಲ್ಲ ಈಗ ಅಡುಗೆ ಎಲ್ಲ ಮಾಡಿಟ್ಟಾದಮೇಲೆ ನಾನು ಫಂಕ್ಷನ್ಗೆ ಹೋಗಬೇಕಂತ ಹೇಳಿದ್ದೆ ಅಲ್ವಾ, ಈ ರೀತಿಯಾಗಿ ರೆಡಿಯಾಗಿದ್ದೀನಿ. ಈ ಸ್ಯಾರಿ ನೋಡಿ ತುಂಬ ಚೆನ್ನಾಗಿದೆ ಅಲ್ಲ, ಕಲರು ಸಹ ನನಗೆ ತುಂಬ ಇಷ್ಟ ಆಯಿತು. ಇದು 750 ರೂಪಾಯಿ ಅಷ್ಟೇ. ನಾವು ಹೊರಟಾಗ ಮಳೆ ಏನು ಬರ್ತಾ ಇರಲಿಲ್ಲ, ಆದರೆ ಮಧ್ಯದಲ್ಲಿ ಮಳೆ ಬಂತು. ಇಲ್ಲಿ ಮೈಸೂರಿನಲ್ಲಿ ಬೆಮೆಲ್ ಫ್ಯಾಕ್ಟ್ರಿ ಇದೆ ಅಲ್ವಾ, ಅಲ್ಲಿ ನಾವು ಮಳೆ ಬರ್ತಾ ಇದೆ ಅಂತ ಹೇಳಿ ಒಂದು ಕಡೆ ನಿಂತಿದ್ವಿ. ಅಲ್ಲಿನ ವಿಡಿಯೋ ಇದು. ಮಳೆ ಅಂತೂ ತುಂಬ ಜೋರು ಬರ್ತಾ ಇತ್ತು. ಅಲ್ಲಿ ನೋಡಿ ನಮ್ಮ ಗಾಡಿ ನಿಂತಿದೆ. ನಾವು ಈ ಕಡೆ ಮಳೆನ ತಡೆಯೋದಕ್ಕೋಸ್ಕರ ಈ ಕಡೆ ನಿಂತಿದ್ದೀವಿ. ಅಲ್ಲಿ ಸ್ವಲ್ಪ ಟೈಮ್ ಮಳೆ ನಿಂತು ಹಾಗೆ ಮುಂದೆ ಹೋಗೋಣ ಅಂತ ಹೇಳಿ ಮುಂದೆ ಬರ್ತಾ ಇದ್ರೆ ಇಲ್ಲಿ ನೋಡಿದ್ರೆ ಮಳೆನೇ ಇಲ್ಲ. ನಡೀತಾ ಇರೋ ಅದೇನು ನಡಕ್ಲಣ್ಣ. ಹ್ಞೂ, ಇನ್ನೇನೋ ಬೇಬಿ ಬಂದಿದ್ವಿ. ಅಲ್ಲಿ ಯಾರೋ ಮೇಕೆಗಳನ್ನ ಮೇಯಿಸ್ತಾ ಇದ್ರಲ್ವ, ಅದ್ರದ್ದು ಒಂದು ವಿಡಿಯೋ ತೆಗೆದಿದ್ದೆ. ಇಲ್ಲಿ ನೋಡಿ ವೆದರ್ ಅದು ತುಂಬ ಚೆನ್ನಾಗಿದೆ. ಹಾಗೆ ತೆಂಗಿನ ಮರಗಳಂತೂ ಎಷ್ಟೊಂದು ಇತ್ತು ಗೊತ್ತಾ ಅಲ್ಲಿ, ಅದಕ್ಕೆ ಅದೊಂದು ವಿಡಿಯೋ ತೆಗೆದಿಟ್ಟಿದ್ದೀನಿ. ಹಳ್ಳಿ ಲೈಫೇ ತುಂಬ ಚೆನ್ನಾಗಿರುತ್ತೆ ಅಲ್ವಾ. ಅಲ್ಲಲ್ಲಿ ಏನು ಬೇಕೆಲ್ಲ ಬೆಳ್ಕೊಳ್ಬೋದು. ಒಂಥರ ಹಳ್ಳಿ ಜನರು ತುಂಬ ಬುದ್ಧರಿರ್ತಾರೆ. ಅದರಿಂದ ನನಗಂತೂ ಹಳ್ಳಿ ತುಂಬ ಇಷ್ಟ ಆಗುತ್ತೆ. ಈಗ ಗೃಹ ಪ್ರವೇಶದ ಮನೆಗೆ ಬಂದ್ವಿ. ಇದು ಸತ್ಯನಾರಾಯಣ ಸ್ವಾಮಿ ಪೂಜೆ ಮಾಡಿದ್ರಲ್ವಾ,
ಅದು ಈ ಕಡೆ ಆದರೆ ಅಲ್ಲಿ ದೇವ್ರ ಮನೆ, ಅಲ್ಲೊಂದು ಕಡೆ ವಿಡಿಯೋ ಮಾಡಿಕೊಂಡೆ. ಅಲ್ಲಿ ಮುಗಿಸ್ಕೊಂಡು ಮನೆಗೆ ಬಂದರೆ ನೋಡಿ ನನ್ನ ಮಗಳು ನನ್ನನ್ನು ಅಜ್ಜಿ ಮಾಡಿಬಿಟ್ಟಿದ್ದಾಳೆ. ಏನೇನು ಎಫೆಕ್ಟ್ ಇದೆ ಅಲ್ವಾ, ಅಂದರೆ ಫಿಲ್ಟರ್ಗಳಿದ್ದಾವೆ ಅಲ್ವಾ. ನಾನು ಅಜ್ಜಿ ಆಗಿಬಿಟ್ಟಿದ್ದೀನಿ ನೋಡಿ, ಎಂಜಾಯ್ ಮಾಡಿ. ನಾನು ಈಗಿರೋದಕ್ಕಿಂತ ಈ ಅಜ್ಜಿ ಒಂದು ಫಿಲ್ಟ್ರಲ್ಲೇ ತುಂಬ ಚೆನ್ನಾಗಿ ಕಾಣಿಸ್ತಾ ಇದ್ದೀನಿ. ಈ ವಿಡಿಯೋ ನೋಡಿದ್ದಕ್ಕಾಗಿ ತುಂಬ ಧನ್ಯವಾದಗಳು. ಹಾಗೆ ನನಗೆ ಸಪೋರ್ಟ್ ಮಾಡ್ತಾ ಇರಿ. ಥ್ಯಾಂಕ್ ಯು.